ಬಿಗ್ ಬಾಸ್ ಅಲ್ಲೂ ನಾವಿಬ್ರು ಪೇರ್ ತುಂಬಾ ಇಷ್ಟಪಟ್ಟಿದ್ದಾರೆ. ಕೇಳಿ ಒಪ್ಸಿ ಅನುಷನ್ ಮದ್ವೆ ಮಾಡ್ಕೊಳ್ಳಿ ಅಂತ. ಅವ್ರ ತರ ಹುಡುಗ ಸಿಕ್ಕರ ಅದೃಷ್ಟ ಅಲ್ವಾ ನನ್ಗೆ. ಆಕ್ಚುಲಿ ನಂಗೆ ಕಪ್ಪಗಿರೋ ಹುಡುಗ ಇಷ್ಟ. ಆತರ ಗುಣಗಳಿರುವಂತ ವ್ಯಕ್ತಿ ಇದ್ರು ಓಕೆ. ನಾವು ಒಳ್ಳೆ ಫ್ರೆಂಡ್ಸ್, ಸುಮ್ನೆ ನೀವ್ ರೇಗ್ಸಿದಕ್ ಆಗಂದ್ರೆ ನೀವೇ ಕೇಳ್ಬೇಕಾ, ನಾನೇ ಕೇಳಿದ್ರಾಗತ್ತಲ್ಲ. ಅಕಸ್ಮಾತ್ ಆಗಿ ನಿಮ್ಮ ಆಗ್ಲಿ ಡ್ಯಾಡಿ ಅವ್ರಾಗ್ಲಿ ಇಲ್ಲ ನೀನ್ ಇದೇ ಹುಡ್ಗನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ತೋರ್ಸಿದ್ರೆ ಅವ್ರನ್ನ ಹಾಕ್ತೀರಾ ಆಗಲ್ವಾ? ಮಮ್ಮಿ ಡ್ಯಾಡಿ ಮೇಲೆ ನನಗೆ ನಂಬಿಕೆ ಇದೆ, ಹಾಕ್ತೀರಾ. ಬಟ್ ನಾನು ಒಂಚೂರು ಅರ್ಥ ಮಾಡ್ಕೋತೀನಿ. ಕಂಪ್ಲೀಟ್ ಅವ್ರಿಗೆ ಹೇಳಕ್ಕೂ ಆಗಲ್ಲ, ಯಾಕಂದ್ರೆ ಆಮೇಲೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾಕೆ. ಅವ್ರು ತೋರ್ಸಿದ ಹುಡುಗನ್ನ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡು. ಓಕೆ. ಸೊ ಹುಡುಗ ಇದೇ ಓದಿರ್ಬೇಕು, ಹಿಂಗೆ ಇರ್ಬೇಕು ಅನ್ನೋದೇನಾದ್ರು ಒಂದು ತಾಟಿದ್ಯಾ? ಆತರ ಏನೂ ಇಲ್ಲ. ಮುಂಚೆಲ್ಲ ಆಸೆ ಪಡ್ತಿದ್ದೆ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ. ಇವಾಗ ಆತರ ಥಾಟ್ಸ್ ಏನಿಲ್ಲ. ನಾವು ಎಷ್ಟು ನೆಮ್ಮದಿಯಾಗಿರ್ತೀವಿ, ಎಷ್ಟು ಅನ್ಯೋನ್ಯವಾಗಿರ್ತೀವಿ, ಲೈಫ್ ನ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಲೀಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ತುಂಬಾ ಲಕ್ಸುರಿಯಸ್ ಇಲ್ದೇ ಇದ್ರು ನನ್ನ ಅರ್ಥ ಮಾಡ್ಕೊಳ್ಳುವಂತ ಹುಡುಗ ಅಂದ್ರೆ ಅಂಡ್ ಜೋಡಿನೂ ಚೆನ್ನಾಗಿರ್ಬೇಕು. ಆಕ್ಚುಲಿ ನಂಗೆ ಕಪ್ಪಗಿರೋ ಹುಡುಗ ಇಷ್ಟ. ತೀರಾ ಕ್ಯೂಟ್ ಆಗಿರೋರ್ಗಿಂತ ಸ್ವಲ್ಪ ಮಾಸ್ ಆಗಿರ್ತಾರಲ್ಲ, ಅವ್ರ ತರ ಹುಡುಗ ಸಿಕ್ಕರ ಅದೃಷ್ಟ ಅಲ್ವಾ ನನ್ಗೆ. ಅಟ್ಲೀಸ್ಟ್ ಓಕೆ. ಯಾರ ತರ ಧರ್ಮಕ್ಕಿರ್ತೆ ಅವ್ರ ತರ ಇದೆ. ಆಕ್ಚುಲಿ ಧರ್ಮ ತುಂಬಾ ಒಳ್ಳೆ ವ್ಯಕ್ತಿ, ನಂಗೆ ಒಳ್ಳೆ ಸ್ನೇಹಿತರು. ಎಸ್, ಆತರ ಗುಣಗಳಿರುವಂತ ವ್ಯಕ್ತಿ ಇದ್ರು ಓಕೆ. ಒಂದು ವೇಳೆ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಸಡನ್ ಆಗಿ ಪ್ರಪೋಸ್ ನಿಮ್ ಮನೆ ಹತ್ರ ಬಂದ್ಬಿಟ್ಟು ಅಪ್ಪ ಅಮ್ಮನ ಹತ್ರ ಮಾತಾಡಿದ್ರೆ ನಿಮ್ ರಿಯಾಕ್ಷನ್? ಅದು ಒಂದು ವೇಳೆ ಹಾಗೆ ಉಳಿದಿರುತ್ತೆ ಬಹುಶಃ. ಅದೆಲ್ಲ ಎಲ್ಲಿ ಸಿಗ್ತದೆ, ನನಗೂ ಆತರ ಭಾವನೆಗಳಿಲ್ಲ, ಅವ್ರಿಗೂ ಬಹುಶಃ ಇರೋದಿಲ್ಲ. ಇಲ್ಲ ಆಗಲ್ಲ. ಹೌದಾ? ನಾವ್ ಕೇಳ್ಕೊಂತೀವಿ ಅಟ್ಲೀಸ್ಟ್ ನಡೀಲಿ ಅಂತ. ಕೇಳಿ ಒಪ್ಸಿ ಅನುಷನ್ ಮದ್ವೆ ಮಾಡ್ಕೊಳ್ಳಿ ಅಂತ. ನಾವು ಒಳ್ಳೆ ಫ್ರೆಂಡ್ಸ್, ಸುಮ್ನೆ ನೀವ್ ರೇಗ್ಸಿದಕ್ ಆಗಂದ್ರೆ ತುಂಬಾ ಒಳ್ಳೆ ಸ್ನೇಹಿತರು ನಾವು. ಇದು ರೇಗ್ಸತಾರಲ್ಲ, ಮನ್ಸಿಂದಾನೆ ಬಂದಿರೋ ತರ ಅಂತ ನನ್ಗೆ ಅನ್ಸ್ತಿದೆ. ನಿಮಗ್ ಮನ್ಸಿಂದ ಬಂದಿಲ್ಲ? ನಿಮ್ಗೆ ಹಾಗೆ ಇಲ್ಲ, ನಿಜವಾಗ್ಲಿಲ್ಲ. ಒಳ್ಳೆ ಫ್ರೆಂಡ್ ಅವ್ರು ನನಗೆ. ನೀವೇ ಕೇಳ್ಬೇಕಾ, ನಾನೇ ಕೇಳಿದ್ರಾಗತ್ತಲ್ಲ. ನೀವೇ ಕೇಳಿದ್ರಾಗುತ್ತೆ. ಓಕೆ, ಕೇಳೋಣ, ನೋಡೋಣ, ಟ್ರೈ ಮಾಡೋಣ. ನಿಮ್ಮಿಬ್ರು ಒಟ್ಟಿಗೆ ಕುಂಡಿಸ್ಬಿಟ್ಟು ಬ್ರೋ ಹಿಂಗಿದೆ ಅಂತ ಕೇಳಿ ನೋಡಿ. ಇಲ್ಲ ಇಲ್ಲ, ಅದು ನಾವು ಆನ್ ಸ್ಕ್ರೀನ್ ಅಲ್ಲಿ ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅಲ್ಲೂ ನಾವಿಬ್ರು ಪೇರ್ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಅದು ಆನ್ ಸ್ಕ್ರೀನ್ ಅಲ್ಲೇ ಚಂದ ಅನ್ಸುತ್ತೆ. ರಿಯಲ್ ಲೈಫ್ ನಲ್ಲಿ ಆ ತರ ಫೀಲಿಂಗ್ಸ್ ನಾವಿಬ್ರಿಗೂ ಇಲ್ಲ. ನಾವು ಒಳ್ಳೆ ಫ್ರೆಂಡ್ಸ್. ಬ್ರೋ, ನಿಮ್ಗೆ ಹೆಂಗೆ ಅಂತಂದ್ರೆ, ನಿಮ್ಗೆ ತುಂಬಾ ಕಿಚ್ಚ ಸುದೀಪ್ ಅಂತ ಅಂದಾಗ ನಿಮ್ ಮೈಂಡ್ ಅಲ್ಲಿ ಏನ್ ಬರುತ್ತೆ? ವೆರಿ ಕ್ಲಾಸ್, ಮಾತಲ್ಲಿ ತುಂಬಾ ತೂಕ ಇರುತ್ತೆ, ಸ್ಪಷ್ಟತೆ ಇರುತ್ತೆ. ಎಲ್ಲೂ ಅವರ ಮಾತಲ್ಲಿ ಒಂದು ಸಣ್ಣ ಒಂದು ಮಿಸ್ಟೇಕ್ಸ್ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಮಿಸ್ಟರ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಜೊತೆ ನಮ್ಮ ಜೊತೆ ಮಾತಾಡಿದ್ರೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಮೂವಿಗಳು ಬರ್ಲಿ, ಫ್ಯೂಚರ್ ಇನ್ನೂ ಸಖತ್ತಾಗಿ ಲೀಡ್ ಮಾಡಿ, ಎಂಜಾಯ್ ಮಾಡಿ, ಇದೇ ತರ ಖುಷಿಯಾಗಿರಿ, ಒಳ್ಳೆ ಹುಡುಗ ಸಿಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು so much.